ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಇವತ್ತು ಒಂದು ವಿಶೇಷವಾದ ಚರ್ಚೆಯೊಂದಿಗೆ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಿಮ್ಮೆಲ್ಲರ ನೆಚ್ಚಿನ ದಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಕಳೆದ 3 ತಿಂಗಳಿಂದ ಜೈಲುವಾಸದಲ್ಲಿದ್ದಾರೆ. ಕಾರಣ ತಮಗೆಲ್ಲ ಗೊತ್ತೇ ಇದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣದ ಸಲುವಾಗಿ ಅವರು ಇವತ್ತು ಜೈಲನ್ನು ಸೇರಿದ್ದಾರೆ. ಏನಪ್ಪ, ನಾನು ಒಂದು ಸಮಸ್ತ ಡಿ ಬಾಸ್ ಅಭಿಮಾನಿಗಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ದರ್ಶನ್ ಸರ್ ಅಭಿಮಾನಿ. ಏನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮಾಡಿದ್ದು ಒಂದು ಅಕ್ಷಮ್ಯ ಅಪರಾಧ, ಖಂಡಿತ ನಾನು ಒಪ್ಕೊಳ್ತೀನಿ. ಒಬ್ಬ ಹೆಣ್ಣು ಮಗಳಿಗೆ ಅಶ್ಲೀಲವಾಗಿ ಮೆಸೇಜನ್ನು ಕಳಿಸಿದಾಗ ಸಹಜವಾಗಿ ಆಕೆಯ ಸ್ನೇಹಿತರಿಗೆ, ಆಕೆಯ ಸಂಬಂಧಿಕರಿಗೆ, ಆಕೆಯ ಅಣ್ಣ ತಮ್ಮಂದರಿಗೆ, ಆಕೆಯ ಗಂಡನಿಗೆ ಎಲ್ಲರಿಗೂ ಕೂಡ ಸಹಜವಾಗಿ ಸಿಟ್ಟು ಬರುತ್ತೆ. ಖಂಡಿತ ಸಿಟ್ಟು ಬರುತ್ತೆ. ಅದೇ ರೀತಿಯಾಗಿ ದರ್ಶನ್ ಸರ್ಗೂ ಕೂಡ ಸಿಟ್ಟು ಬಂದಿದೆ. ಈ ಒಂದು ಕಹಿ ಘಟನೆಯ ನಡುವೆ ರೇಣುಕಾ ಸ್ವಾಮಿಯ ಹತ್ಯೆ ನಡೆದೋಯ್ತು. ಎಲ್ಲಿ? ಬೆಂಗಳೂರಿನ ಪಟ್ಟಣಗೆರೆ ಸೆಡ್ನಲ್ಲಿ. ಇದೆಲ್ಲ ತಮಗೆ ತಿಳಿದಿರ್ತಕ್ಕಂಥ ವಿಚಾರ. ಆದರೆ ನಾನು ಒಂದು ದರ್ಶನ್ ಸರ್ಗೆ ಕುರಿತಾಗಿ ನಾನು ಮಾತಾಡಲಿಕ್ಕೆ ತುಂಬಾ ಯೋಚನೆ ಮಾಡಿದೆ. ಯಾಕಂದರೆ ಸುಲಭದ ಮಾತಲ್ಲ. ಕೋಟ್ಯಾಂತರ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ನಮ್ಮ ದರ್ಶನ್ ಸರ್ ಬಗ್ಗೆ ನಾವು ಮಾತಾಡಬೇಕಂದ್ರೆ ಸ್ವಲ್ಪ ಅಳೆದು ತೂಗಿ ಮಾತಾಡಿದ್ರೇ ಚೆನ್ನಾಗಿ. ಹಂಗಾಗಿ ಈ ಒಂದು 2-3 ತಿಂಗಳ ಕಾಲ ಸುದೀರ್ಘ ಸಮಯವನ್ನು ತೆಗೆದುಕೊಂಡು ನಾನು ದರ್ಶನ್ ಸರ್ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಸರ್, ದರ್ಶನ್ ಸರ್, ನಾನು ನಿಮ್ಮ ಅಭಿಮಾನಿಯಾಗಿ ನಾನು ನಿಮ್ಮನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ರೇಣುಕಾ ಸ್ವಾಮಿ ಮಾಡಿರ್ತಕ್ಕಂಥದ್ದು ಖಂಡಿತ ತಪ್ಪು. ಎಂಥ ಕೈಲಾಗದೇ ಇರತಕ್ಕಂಥ ವ್ಯಕ್ತಿಗೂ ಕೂಡ ರಕ್ತ ಕುದಿಯತಕ್ಕಂಥ ಕೆಲಸ, ಅಶ್ಲೀಲವಾದ ಮೆಸೇಜಸ್ ಕಳಿಸಿರೋದು ಖಂಡಿತ ತಪ್ಪು. ನಿಮಗಿರೋ ಪವರ್ಗೆ, ನಿಮಗಿರೋ ಇನ್ಫ್ಲೂಯೆನ್ಸ್ಗೆ, ನಿಮಗಿರೋ ಕೆಪಾಸಿಟಿಗೆ ಒಂದು ಸಣ್ಣ ಫೋನ್ ಮಾಡಿ ಚಿತ್ರದುರ್ಗದ SP ಅವರಿಗೆ ಫೋನ್ ಮಾಡಿಬಿಟ್ಟು, ಸರ್ ನಮಸ್ತೆ ಸರ್, ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಮಾತಾಡ್ತಾ ಇರೋದು. ಒಂದು ಈ ಥರ ಪವಿತ್ರ ಗೌಡ ಅನ್ನುವ ನಮ್ಮ ಆಪ್ತರಿಗೆ ನಿಮ್ಮ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅನ್ನುವ ವ್ಯಕ್ತಿ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದಾನೆ ಸರ್. ತುಂಬ ಮನಸ್ಸಿಗೆ ಘಾಸಿಯಾಗಿದೆ. ಆ ಹೆಣ್ಮಗಳಿಗೆ ಮೆಸೇಜ್ ಮಾಡಿರೋದ್ರಿಂದ ತುಂಬ ನೋವಾಗಿದೆ ಸರ್. ದಯಮಾಡಿ ಆ ವ್ಯಕ್ತಿಗೆ ಬಗ್ಗೆ ಸ್ವಲ್ಪ ಕ್ರಮ ತೆಗೆದುಕೊಳ್ಳ್ರಿ. ನಾನೊಂದು ಚಿಕ್ಕ ಕಂಪ್ಲೇಂಟನ್ನು ಕೊಡ್ತೀನಿ ನಿಮ್ಮ ಚಿತ್ರದುರ್ಗಕ್ಕೆ ಬಂದಂತ ಹೇಳಿಬಿಟ್ಟಿದ್ರೆ, ಅವನ ನರಾನ ಕಟ್ಟು ಮಾಡಿರೋರು ಚಿತ್ರದುರ್ಗದ ಪೊಲೀಸ್ನರು. ಯಾಕಂದರೆ ಒಬ್ಬ SP ಅವರು ಒಬ್ಬ ಸೆಲೆಬ್ರಿಟಿ, ಒಬ್ಬ ಜನಪ್ರಿಯ ನಟ, ಕೋಟ್ಯಾಂತರ ಅಭಿಮಾನಿ ಬಳಗದ ಹೊಂದಿರ್ತಕ್ಕಂಥ ಒಬ್ಬ ದರ್ಶನ್ ಸರ್ ಫೋನ್ ಮಾಡಿದ್ರೆ ಅಂದರೆ SP ಅವರು ಖುಷಿ ಪಡ್ತಾ ಇದ್ರು. ಏನಪ್ಪ ಹಿಂಗೆ ದರ್ಶನ್ ಸರ್ ಫೋನ್ ಮಾಡಿದರೆ ನನಗೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವ್ರು ಫೋನ್ ಮಾಡಿದರೆ ಅವ್ನು ಯಾರು ರೇಣುಕಾ ಸ್ವಾಮಿ ಅಂತ ಒದ್ದು ಒಳಗೆ ಹಾಕ್ಬಿಡ್ರಿ ಅವನ್ನ, ಈ ಥರ ಎಲ್ಲ ಮಾಡಿದಾನೆ ಅಂತ ಇಡಿಯಟ್ ಅಂತ ಹೇಳ್ಬಿಟ್ಟು ಅವನ ಮನೆ ಬಾಗಿಲಿಗೆ ಪೊಲೀಸ್ ವ್ಯಾನ್ನ ಕರೆ ಕಳಿಸಿ ಚಿತ್ರದುರ್ಗದ ಸ್ಟೇಷನ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಬುದ್ಧಿವಾದನ ಹೇಳಿ ಕಳಿಸಿರ್ತಿದ್ರು. ಈ ರೀತಿಯಾಗಿ ದರ್ಶನ್ ಸರ್ ನೀವು ಮಾಡಿದರೆ ಈ ಪ್ರಕರಣ ಸುಖಾಂತ್ಯವಾಗ್ತಿತ್ತು, ನೀವು ಜೈಲು ಪಾಲಾಗ್ತಾ ಇರಲಿಲ್ಲ. ಇದನ್ನ ಭಾಳ ಸಿಂಪಲ್, ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ, ಉಗುರಿ ಇಲ್ಲಾಗದು ಕೊಡ್ಲಿ ತಗೊಂಡೆಲ್ಲ ಅಂತೇಳಿ ಬೈತಾರೆ ಹಿರಿಯರು. ಒಂದು ಚಿಕ್ಕ ಸಮಸ್ಯೆನ ದೊಡ್ಡದು ಮಾಡಿದ್ರೆ ಸಹಜವಾಗಿ ಬೈತಾರೆ. ಅದೇ ರೀತಿಯಾಗಿ ದರ್ಶನ್ ಸರ್ ನಿಮ್ಮ ಒಂದು ಫೋನ್ ಕಾಲ್ಗೆ ರೇಣುಕಾ ಸ್ವಾಮಿ ಪತ್ರ ಕೊಟ್ಟು ಹೋಗ್ತಿದ್ದ. ನಾಗೇಟ್ ಬಿಟ್ಟಿರೋರು ಅವನಿಗೆ ಆ ರೀತಿಯಾಗಿ ಆ ಒಂದು ದುರ್ಘಟನೆ ನಿಂತೇ ಹೋಗ್ತಿತ್ತು, ಜನ ಮರ್ತೇ ಬಿಡ್ತಿದ್ರು. ಆದರೆ ನೀವು ಸರ್, ನೀವು ಕೊಲೆ ಮಾಡಿರೋ ಬಿಟ್ಟಿರೋ ಗೊತ್ತಾಗುತ್ತಲ್ಲ. ಮೊನ್ನೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ನಾನು ಕೆಲವೊಂದು ಮಾಧ್ಯಮಗಳಲ್ಲಿ ನೋಡಿದೆ, ದರ್ಶನ್ ಸರ್ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬಂದಾಗ ನಾನು ಈ ವಿಡಿಯೋ ಮಾಡಲಿಕ್ಕೆ ಮುಂದಾಗಿದ್ದು. ಸರ್, ನೀವು ಸಾಮಾನ್ಯ ಅಭಿಮಾನಿ ಬಳಗಿಲ್ಲ ಸರ್, ಅಟ್ಲೀಸ್ಟ್ ಅಲ್ಲೊಬ್ಬ ಲೋಕಲ್ ಅಭಿಮಾನಿಗೆ ಫೋನ್ ಮಾಡಿದ್ರೆ ಹೋಗಿ ಸರ್ರಿ ಗದರಿಸ್ಕೊಂಡ್ಬಿಡ್ತಿದ್ದೆ ಸರ್. ನೀವು ಈ ರೀತಿಯಾಗಿ ನಿಮ್ಮ ಹಿಂಬಾಲಕರನ್ನ ಕರೆದುಕೊಂಡು ಇವನ ಜೀವತೆಗೆ ಕೆಲಸ ಮಾಡಬಾರ್ದಾಗಿತ್ತು. ಏನಕ್ಕಪ್ಪ ಅಂತ ಅಂದರೆ ದರ್ಶನ್ ಸರ್,
ನನಗೆ ತುಂಬ ನೋವಾಗ್ತಾಯಿದೆ, ಇಲ್ಲಿ ದರ್ಶನ್ ಸರ್ ನಿಮ್ಮ ವಿಚಾರ ಕೋರ್ಟ್ ಕಟ್ಟೆ ಹತ್ರ ಬಂದಾಗ ದರ್ಶನ್ ಸರ್ಗೆ ಇವತ್ತು ಜಾಮೀನು ಸಿಗುತ್ತೆ, ನಮ್ಮ ಡಿ ಬಾಸ್ ಹೊರಗೆ ಬರ್ತಾರೆ, ಮತ್ತು ಎಂದಿನಂತೆ ಸಿನಿ ಚಟುವಟಿಕೆಗಳಲ್ಲಿ ತೊಡಗ್ತಾರೆ, ಎಂದಿನಂತೆ ನಮಗೆ ಮನರಂಜನೆ ನೀಡ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಇದರಿಂದ ಆ ರೇಣುಕಾ ಸ್ವಾಮಿಯ ಮಡದಿ, ಆಕೆ ಭಾಳ ಚಿಕ್ಕ ವಯಸ್ಸಿನ ಹುಡುಗಿ, ಅವಳು ಗಂಡನ್ನು ಕಳ್ಕೊಂಡ್ಳು ವಿತ್ ಪ್ರೆಗ್ನೆನ್ಸಿ. ಆ ಹೆಂಗಸು ಇವತ್ತು ಆ ರೇಣುಕಾ ಸ್ವಾಮಿ ಮಾಡೋ ತಪ್ಪಿನಿಂದ ನೀವು ಕಳೆದ 90 ದಿನಗಳಿಂದ ಜೈಲಲ್ಲಿ ಕೂರೋಂಥ ಪರಿಸ್ಥಿತಿ ಬಂತು. ಅವನೇಂತಿ ಗಂಡನನ್ನು ಕಳ್ಕೊಂಡು ಪರಿತಪ್ಪಿಸ್ತಕ್ಕಂಥ ಒಂದು ಸಮಸ್ಯೆ ಬಂತು. ಕೋಟ್ಯಾಂತರ ಅಭಿಮಾನಿಗಳು ನೊಂದ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಸರ್, ದಯವಿಟ್ಟು ದರ್ಶನ್ ಸರ್ಗೆ ಬೇಲ್ ಸಿಗಲಿ, ಅವರಿಗೆ ನ್ಯಾಯ ಸಿಗಲಿ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ರೇಣುಕಾ ಸ್ವಾಮಿ ಮಾಡಿರೋ ತಪ್ಪು 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 ಒಪ್ಪಿಗೆ ಅಂತೀನಿ. ಆದರೆ ಎಲ್ಲ ಸಮಸ್ತ ದರ್ಶನ್ ಸರ್ ಅಭಿಮಾನಿಗಳು ದಯವಿಟ್ಟು ನೀವೇ ಇಬ್ಬರದಿರ ಒಬ್ಬೊಬ್ಬರು 100 ರೂಪಾಯಿ ಕೊಟ್ಟರೆ ಕೋಟಿಗೆಲ್ಲ ದುಡ್ಡು ಬರುತ್ತೆ. ಒಂದು ಕಡಿಮೆ ಒಂದು 25 ಲಕ್ಷ ಅಮೌಂಟನ್ನು ಕಲೆಕ್ಟ್ ಮಾಡಿಬಿಟ್ಟು ದರ್ಶನ್ ಸರ್ ಪರವಾಗಿ ನೀವು ಆ ಕುಟುಂಬಕ್ಕೆ ಕೊಡಿ. ದರ್ಶನ್ ಸರ್ ಕೂಡ ಹೊರಗೆ ಬರಲಿ, ಎಂದಿನಂತೆ ಅವರ ಮತ್ತೆ ಒಂದು ವೈಭವ ಕಳೆಗಟ್ಟಲಿ ಅಂತೇಳಿ ನಾನು ಎಲ್ಲರಲ್ಲೂ ಬೇಡ್ಕೊಳ್ತೀನಿ. ಆದಷ್ಟು ಬೇಗ ನಮ್ಮ ಡಿ ಬಾಸ್, ನಮ್ಮ ದರ್ಶನ್ ಸರ್ ಆಚೆ ಬರಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇದರಲ್ಲಿ ಏನಾದರೂ ಅನ್ಯಥ ತಪ್ಪಾಗಿದೆ ದಯಮಾಡಿ ನಮ್ಮ ಡಿ ಬಾಸ್ ಫ್ಯಾನ್ಸ್ ನನ್ನ ಕ್ಷಮಿಸ್ಬೇಕಂತೇಳಿ ನಾನು ಬೇಡ್ಕೊಳ್ತೀನಿ. ನಮಸ್ಕಾರ.